Hi guys, welcome back to my channel Priyanka World. ಇವತ್ತು ಬಂದು ಡೇ 1 ಆಫ್ ದಿವಾಲಿ. ಇವತ್ತು ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡಕ್ ಆಗತ್ತಿಲ್ಲ, ಸೊ ಹಂಗಾಗಿ ಸಂಜೆ ವ್ಲಾಗ್ ನ ಹಾಕ್ತಾ ಇದೀನಿ. ಇಲ್ಲಿ ನಾವು ಟೀ ಬ್ರೆಡ್ ನ ತಿಂತಾ ಇದ್ವಿ. ಅಂಡ್ ನನ್ ತಂಗಿ ಇವಾಗ 2 ಕಣ್ಣಿಂದ 4 ಕಣ್ಣಿದ್ದಾಳೆ. ಇವಳ ನ್ಯೂ ಲುಕ್ ಹೆಂಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಡೇ 2 ಆಫ್ ದಿವಾಲಿ. ಇಲ್ಲಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಆಗಿ ಎಲ್ಲ ರಂಗೋಲಿ ಎಲ್ಲ ಡ್ರಾ ಮಾಡಿದ್ದಾರೆ. ಏ ಡ್ರೈಯರ್ಲಿ ಆರಿಸಿದ್ರೆ ತಲೆ ಕೂದಲು ಉದ್ರೋಗುತ್ತೆ, ಸೊ ಹಂಗಾಗಿ ಫ್ಯಾನ್ ಆನ್ ಮಾಡಿಕೊಂಡು ಕೂದಲು ಹಂಗೆ ಸ್ವಲ್ಪ ಆರಿಸ್ಕೊಳ್ತೀನಿ. ಇಲ್ಲ ಅಂದ್ರೆ ತಲೆನೋವು ಬರುತ್ತೆ, ಸೊ ಹಂಗಾಗಿ ಫ್ಯಾನ್ ಆನ್ ಮಾಡಿ ಸ್ವಲ್ಪ ಹೊತ್ತು ಆರಿಸ್ಕೊತೀನಿ ಅಷ್ಟೇ. ಅದಾದ್ಮೇಲೆ ದೀಪ ಎಲ್ಲ ರೆಡಿ ಮಾಡಿ ಹೊಸ್ಲುಗೆಲ್ಲ ದೀಪ ಹಚ್ಚಿ ಇಟ್ಟೆ. ನೀವು ನಿಮ್ಮ ಮನೆಯಲ್ಲಿ ಹೆಂಗೆ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಗೊತ್ತು ತುಂಬಾ ಬೇಗ ಕೇಳ್ತಾ ಇದ್ದೀನಿ ಅಂತ, ಬಟ್ ಸ್ಟಿಲ್ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾವ್ ಯಾವಾಗ್ಲೂ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಸಿಂಬಾ ಚಾರ್ಲಿ ಇಬ್ರು ನಮ್ ಜೊತೆ ಇದ್ರು, ಬಟ್ ಈ ಸತಿ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರನ್ನ. ಲಾಸ್ಟ್ ಇಯರ್ ನಾವು ಪಟಾಕಿ ಏನ್ ತುಂಬಾ ಹೊಡೆದಿದ್ದಿಲ್ಲ, ಒಂದು ಫ್ಲವರ್ ಪಾಟ್ ಮತ್ತೆ ಸುಸುಬತ್ತಿ ಹಸಿದ್ವಿ. ಬಿಕಾಸ್ ಸಿಂಬಾ ಚಾರ್ಲಿ ನಮ್ ಜೊತೆ ಇತ್ತು ಅಂತ ಅವರಿಗೆ ಪಟಾಕಿ ಅಂದ್ರೆ ಎಲ್ಲ ತುಂಬಾ ಭಯ ಆಗ್ತಾ ಇತ್ತು. ಸೊ ಈ ಇಯರ್ ಮಾತ್ರ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ನಾವು ಅವರಿಬ್ರನ್ನ. ಬೇಗ ಬೇಗ ನಾವು ಹೊಸ್ಲು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ನಮ್ಮ ಮನೆಯಲ್ಲಿ ಮೋಸ್ಟ್ ಆಫ್ ದ ಫೆಸ್ಟಿವಲ್ಸ್ಗೆ ಹುಲಿಯನ್ನೇ ಮಾಡೋದು. ಅಂಡ್ ಈ ಸತಿ ಕೂಡ ಹುಲಿಯನ್ನ. ಜಾಸ್ತಿ ಪಟಾಕಿ ಬೇಡ ಅಂತ ಹೇಳಿ ನಾವು ತಂದಿರೋದು ಬರೀ ಸ್ಪಾರ್ಕಲ್ಸ್ ಮತ್ತೆ ಫ್ಲವರ್ ಪಾಟ್. ಇದ್ರ ಜೊತೆಗೆ ಅಮ್ಮ ಚೆಂಡುನೆಲ್ಲ ಪೋಣಿಸ್ತಾ ಇದ್ರು ಬಾಕ್ಲಿಗೆ ಬಿಡೋಕೆ. ನೀವೇನಾದ್ರೂ ನನ್ನ ಲಾಸ್ಟ್ ದಿವಾಲಿ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಾವು ದಿಯಾ ಪೇಂಟಿಂಗ್ ಮಾಡಿದ್ವಿ. ಸೊ ಈ ಇಯರ್ ಕೂಡ ನನ್ನ ತಂಗಿದಿರೆಲ್ಲ ಮಾಡಿದ್ರು, ಬಟ್ ನಾನು ಮಾಡೋಕ್ಕಾಗ್ಲಿಲ್ಲ. ಫೇರಿ ಲೈಟ್ಸ್ನ ಕರೆಕ್ಟಾಗಿ ಹಾಕೋಕ್ಕಾಗ್ಲಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಮೆಸ್ಸಿ ಥರ ಕಾಣಿಸ್ತಾ ಇತ್ತು, ಬಟ್ ಸ್ಟಿಲ್ ದೀಪಾವಳಿ ಅಲ್ವಾ, ಸೊ ಹಂಗಾಗಿ ಮಿಂಚ್ಲಿ ಅಂತ ಹೇಳಿ ನಾವು ಹಂಗೆ ಹಾಕಿದ್ವಿ. ನಾವು ಸ್ವಲ್ಪ ಪಟಾಕಿನೆಲ್ಲ ಹೊಡೆದ್ವಿ. ಆ್ಯಂಡ್ ಈ ರೆಡ್ ಕಲರ್ ಸ್ಪಾರ್ಕಲ್ಸ್ ಅಲ್ಲಿ ತುಂಬ ಹೊಗೆ ಬರ್ತಾ ಇತ್ತು. ನೆಕ್ಸ್ಟ್ ನಾವು ಟೀ ಕುಡಿದ್ವಿ. ಆಯ್ ಮಾಡು, ನಾನು ನಿಜ ಆಗ್ತೀನಿ. ಅಂಕಲ್ ಜಾಸ್ತಿ ಪಟಾಕಿನೆಲ್ಲ ತಂದಿದ್ರು. ಇದು ಸಿಂಚನ್ ಪಟಾಕಿ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಅಮ್ಮಂಗೆ ಮತ್ತು ಪಪ್ಪಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಮುಂದೆ ಕಸ್ತಾ ಇದ್ದಾರೆ. ಅವಾಗಲೇ ಅಷ್ಟೊತ್ತನೇ ಮತ್ತೆ ಹತ್ತಿ ಕೊಡಿರ
ಸಿಂಚನ್ ನೋಡ್ಬೇಕಾಗಿತ್ತಲ್ಲ ಸಿಂಚನ್ ಕವರ್ ನೋಡ್ರಿ ಆಕ್ಷನ್ ಅಂಕಲ್ ತುಂಬಾ ದೊಡ್ಡ ರಾಕೆಟ್ ಲಾಂಚ್ ಮಾಡ್ತಾರೆ ಅಲ್ಲಿ ಫ್ಲಾಶ್ ಆಯ್ತು ಅಲ್ಲಿ ಫ್ಲಾಶ್ ಆಯ್ತು ಗ್ರೀನ್ ಕಲರ್ ಬೇರೆಯವ್ರದು ಚಾರ್ಜರ್ ಬರ್ತಾನಂತೆ ಬಾ ಧೈರ್ಯವಂತ ಟೂಸ್ ಪಟಾಕಿ ಬಾ ಒಯ್ದಲ್ಲ ಬಾ ಕತ್ತು 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 ಎಲ್ಲಗಳು ಏನಿದು ಓ ಇದು ಡೇ 3 ಆಫ್ ದಿವಾಲಿ. ನಿನ್ನೆ ಫುಲ್ ಪಟಾಕಿ ಎಲ್ಲ ಹೊಡೆದು ಮಲಗಿದ್ವಿ ಆ್ಯಂಡ್ ಅದಾದಮೇಲೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈ ರೀತಿಯಾಗಿ ನಮ್ಮಮ್ಮ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಡೇ 3 ಆಫ್ ದಿವಾಲಿ ಟೈಮಲ್ಲಿ ನಾವು ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಸೇಮ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಇತ್ತು, ಅದನ್ನ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಅದಾದಮೇಲೆ ಮತ್ತೆ ದೋಸೆ ಎಲ್ಲ ಹಾಕ್ತಾ ಇದ್ದೆ. ಅಮ್ಮ ಒಂದ್ಸತಿ ಕುಂಬಳಕಾಯಿ ಸಾಂಬಾರು ಮಾಡಿದ್ರು. ಸೇಮ್ ಧರ್ಮಸ್ಥಳ ಟೇಸ್ಟ್ ಇತ್ತು. ತುಂಬ ದಿನದಿಂದ ನನಗೆ ಧರ್ಮಸ್ಥಳದಲ್ಲಿ ಊಟ ಮಾಡಬೇಕು ಅಂತ ಆಸೆ ಇತ್ತು. ಅನಿಸ್ತಾ ಇತ್ತು. ಕುಂಬಳಕಾಯಿ ಸಾಂಬಾರು ನಾನು ಲಾಸ್ಟು ಧರ್ಮಸ್ಥಳದಲ್ಲಿ ಊಟ ಮಾಡಿದ್ದು. ನನಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಇವತ್ತು ಅಮ್ಮನ ಕೈಲಿ ಮಾಡಿಸ್ಕೊಂಡು ಕುಂಬಳಕಾಯಿ ಸಾಂಬಾರನ್ನ ತಿಂದೆ. ನಾನು ಸ್ವಲ್ಪ ಪಟಾಕಿ ಹೊಡೆದು ಆಂಟಿ ಮನೆಗೆ ಹೋಗಿ ಬಂದೆ. ಅಷ್ಟೊತ್ತಿಗೆ ಅಮ್ಮ ವಡೆ ಮಾಡಿದ್ರು. ಅದನ್ನ ತಿಂದು ಪಟಾಕಿ ಹೊಡೆಯೋಕೆ ಅಂತ ಮತ್ತೆ ಹೋದ್ವಿ. ನನ್ ಫೋಕಸ್ ಆಗ್ಲಿಲ್ಲ. ಇದನ್ನ ಮಾಡಿಲ್ಲ ಅಂಕಲ್ ಹುಷಾರ್. ಅಯ್ಯೋ ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.